ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಸೆ ಧಾರಾವಾಹಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಈ ಸೀರಿಯಲ್ನ ನಿರ್ಮಾಪಕ ಯಾರು, ಈ ಆಸೆ ಧಾರಾವಾಹಿ ಹೇಗೆ ಹುಟ್ಟಿಕೊಳ್ತು ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಅದಕ್ಕೂ ಮುನ್ನ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಆಸೆ ಧಾರಾವಾಹಿಯು ತನ್ನ ವಿನೂತನ ಕಥಾ ಹಂದರದಿಂದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಇದೊಂದು ಸಾಮಾನ್ಯ ಜನರ ಅಸಾಮಾನ್ಯ ಕಥೆ ಅಂದರೂ ಕೂಡ ತಪ್ಪಾಗಲ್ಲ. ಚಂದನವನದ ಖ್ಯಾತ ನಟ ರಮೇಶ್ ಅರವಿಂದ್ ಅವರು ತುಂಬ ಇಷ್ಟಪಡ್ತಿರುವಂಥ ಕಥೆ ಇದು. ಸಾಮಾನ್ಯವಾಗಿ ಬಡ ಕುಟುಂಬದಲ್ಲಿ ನಡೆಯುವಂಥ ಕಷ್ಟ, ನೋವು, ಸಂಕಟ, ಆಸೆ ಎಲ್ಲವನ್ನು ಕೂಡ ಮನಮುಟ್ಟುವಂತೆ ಈ ಧಾರಾವಾಹಿಯಲ್ಲಿ ಹೇಳಲಾಗಿದೆ. ದೊಡ್ಡ ದೊಡ್ಡ ತಾರಾ ಬಳಗವನ್ನು ಹೊಂದಿರುವಂಥ ಈ ಸೀರಿಯಲ್ನಲ್ಲಿ ಕಲಾವಿದರಂತೂ ಅತ್ಯದ್ಭುತವಾಗಿ ನಟಿಸಿದ್ದಾರೆ. ಪ್ರತಿಯೊಂದು ಪಾತ್ರ ಕೂಡ ಅದರದ್ದೇ ಆದ ತೂಕವನ್ನು ಕೂಡ ಹೊಂದಿದೆ. ತಂದೆಯ ಪಾತ್ರದಲ್ಲಿ ನಟ ಮಂಡ್ಯ ರಮೇಶ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಸೂರ್ಯ ಮೀನಾರ ಕೋಳಿ ಜಗಳ ಅಂತೂ ನೋಡೋದೇ ಸಿಕ್ಕಾಪಟ್ಟೆ ಮಜಾ. ಮೇಕಿಂಗ್ ವಿಚಾರದಲ್ಲಿ ಸಿನಿಮಾವನ್ನು ಕೂಡ ಮೀರಿಸುತ್ತೆ ಆಸೆ ಸೀರಿಯಲ್ನ ಮೇಕಿಂಗ್. ಧಾರಾವಾಹಿಯ ಶೀರ್ಷಿಕೆ ಗೀತೆಯಂತೂ ನೋಡುಗರ ಮನಗೆದ್ದು ಪ್ರಶಂಸೆಗೂ ಕೂಡ ಪಾತ್ರವಾಗಿತ್ತು. ಇನ್ನು ಮುಖ್ಯ ಭೂಮಿಕೆಯಲ್ಲಿ ನಾಗಿಣಿ 2 ಧಾರಾವಾಹಿಯಿಂದ ಖ್ಯಾತಿ ಗಳಿಸಿದಂಥ ನಿನಾದ್ ಹರಿಸ ಅವರು, ಹಾಗೆ ಪುಣ್ಯವತಿ ಧಾರಾವಾಹಿಯ ಪದ್ಮಿನಿಯಾಗಿ ನಟಿಸಿದ್ದಂಥ ಪ್ರಿಯಾಂಕಾ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಬಾಲ್ಯದಲ್ಲಿ ತಿಳಿಯದೆ ನಡೆದಂಥ ಒಂದು ಘಟನೆಯಿಂದಾಗಿ ತಾಯಿಯಿಂದ ಪ್ರತಿಕ್ಷಣ ದೂಷಿಸಲ್ಪಡ್ತಾ ಇರುವಂಥ ಕಥಾನಾಯಕನೇ ಸೂರ್ಯ. ಇವನ ಮಾತು ಕೊಂಚ ಒರಟು, ಹಾಗಿದ್ರೂ ಕೂಡ ಅವನ ಮನಸ್ಸು ತುಂಬಾ ಮೃದುವಾಗಿದೆ. ಜೀವನದಲ್ಲಿ ನೊಂದು ಬೆಂದು ಆಕಾಂಕ್ಷೆಯನ್ನೇ ಆತ ಕಳ್ಕೊಂಡಿರ್ತಾನೆ. ತಂದೆಗೆ ಸೂರ್ಯ ಅಂದರೆ ತುಂಬಾ ಇಷ್ಟ, ಹಾಗೆ ಮುದ್ದಿನ ಮಗ. ಇನ್ನೊಂದು ಕಡೆ ಬಡತನದಲ್ಲಿ ಬೆಳೀತಾ ಇದ್ರೂ ಕೂಡ ಮುಖದಲ್ಲಿ ಯಾವಾಗಲೂ ಕೂಡ ಮಂದವಾಸವನ್ನು ಹೊಂದಿದ್ದಂಥ ಹುಡುಗಿ ಮೀನಾ, ಅವಳೇ ಈ ಕಥೆಯ ನಾಯಕಿ. ಕುಟುಂಬದ ಕಷ್ಟಕ್ಕಾಗಿ ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತಾಳೆ. ಹೆತ್ತವರಿಗೆ ಸಹಕರಿಸ್ತಾ ಮುದ್ದಿನ ಮನಸ್ಸಾಗಿ ಹಾಗೆ ಕಣ್ಮಣಿಯಾಗಿ ಇರ್ತಾಳೆ. 2023 ಡಿಸೆಂಬರ್ನಲ್ಲಿ ಶುರುವಾದಂಥ ಈ ಧಾರಾವಾಹಿ ಈಗ ಇನ್ನೂ ಕೂಡ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅದರಲ್ಲೂ ಕೂಡ ಕನ್ನಡ ಚಿತ್ರರಂಗದ ಜನಪ್ರಿಯ ನಟ ನಿರ್ದೇಶಕ ರಮೇಶ್ ಅರವಿಂದ್ ಅವರು ಈ ಧಾರಾವಾಹಿಯನ್ನು ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದೇ ತುಂಬಾ ವಿಶೇಷ. ಆಸೆ ಧಾರಾವಾಹಿಯ ಕಥೆ ರಮೇಶ್ ಅವ್ರಿಗೂ ಕೂಡ ತುಂಬಾ ಇಷ್ಟವಾಗಿದೆ. ಈ ಹಿಂದೆ ಮಾತನಾಡುವಾಗಲೂ ಅದನ್ನೇ ಹೇಳಿದರು. ಆಸೆ ನನ್ನ ಮನಸ್ಸಿಗೆ ತುಂಬಾ ಇಷ್ಟವಾಗಿರುವಂಥ ಧಾರಾವಾಹಿ. ಯಾಕಂದರೆ ಸಾಮಾನ್ಯ ಜನರ ಅಸಾಮಾನ್ಯ ಕಥೆಯಂತಿರುವ ಈ ಸೀರಿಯಲ್ ನನಗೆ ನ್ಯಾಚುರಲ್ ಫೀಲನ್ನು ಕೊಡುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ನಡೆಯುವ ಸಣ್ಣ ಪುಟ್ಟ ವಿಚಾರವನ್ನು ಈ ಕಥೆಯಲ್ಲಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಹೀಗಾಗಿ ಆಸೆ ಸೀರಿಯಲ್ ನನಗೆ ತುಂಬಾ ಅಚ್ಚುಮೆಚ್ಚು ಎಂದಿದ್ರು. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಸೆ ಸೀರಿಯಲ್ ತುಂಬಾ TRPಯನ್ನು ಕೂಡ ಪಡ್ಕೊಂಡಿದೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಎಲ್ಲ ಧಾರಾವಾಹಿಗಳ ಪೈಕಿ ಆಸೆ ಸೀರಿಯಲ್ಗೆ ಹೆಚ್ಚಿನ TRP ಸಿಗ್ತಿದೆ. ಅಂದರೆ ಹೆಚ್ಚೆಚ್ಚಿನ ಜನ ಆಸೆ ಧಾರಾವಾಹಿಯನ್ನು ನೋಡ್ತಿದ್ದಾರೆ. ಅದರಲ್ಲೂ ಈಗ ಕತೆ ಪಡೆದುಕೊಳ್ಳುವಂಥ ತಿರುವುಗಳು ಕೂಡ ಜನರಿಗೆ ತುಂಬಾ ಇಷ್ಟವಾಗ್ತಿದೆ. ಸ್ವಾಭಿಮಾನದ ಬದುಕನ್ನು ನಡೆಸ್ತಾ ಇರುವಂಥ ಸೂರ್ಯ ಮತ್ತು ಮೀನಾ ಇಬ್ಬರ ಪಾತ್ರಗಳು ಕೂಡ ಜನರಿಗೆ ಇಷ್ಟವಾಗುತ್ತಿವೆ. ಕ್ಯಾಬ್ ಡ್ರೈವರ್ ಆಗಿ ಸೂರ್ಯ ಪಡುವಂಥ ಕಷ್ಟಗಳು, ಹಾಗೆ ಹೂವಿನ ವ್ಯಾಪಾರ ಮಾಡುತ್ತಾ ಮೀನಾ ಪಡುವಂಥ ಕಷ್ಟಗಳು, ಹಾಗೆ ಅವರಿಬ್ಬರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಪ್ರತಿ ಸಮಸ್ಯೆಗಳಲ್ಲೂ ಕೂಡ ಒಟ್ಟಾಗಿ ನಿಲ್ಲುವಂಥ ಅವರ ಧೈರ್ಯ ಜನರಿಗೆ ತುಂಬಾ ಇಷ್ಟ ಆಗ್ತಿದೆ. ಬೇರೆ ಬೇರೆ ಧಾರಾವಾಹಿಗಳಲ್ಲಿ ಬರೀ ಶ್ರೀಮಂತಿಕೆಯನ್ನು ತೋರಿಸುವರ ಮಧ್ಯೆ ಆಸೆ ಧಾರಾವಾಹಿ ಬಡತನ ಹಾಗೆ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತೋರಿಸುವ ಮೂಲಕ ಜನರಿಗೆ ಹೆಚ್ಚಿನ ಇಷ್ಟವಾಗುತ್ತಿದೆ. ಹಾಗೆ ಆರಂಭದಿಂದಲೂ ಕೂಡ ಕಥೆಯ ಪಾತ್ರಗಳು ಕೂಡ ತಮ್ಮ ತಮ್ಮ ಪಾತ್ರಗಳಿಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆಯನ್ನು ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ರಮೇಶ್ ಅರವಿಂದ್ ಅವ್ರಿಗೂ ಕೂಡ ಈ ಕಥೆ ತುಂಬಾ ಇಷ್ಟ ಆಗಿತ್ತು. ಹೀಗಾಗಿ ಅವರೇ ನಿರ್ಮಾಣ ಮಾಡೋಕ್ಕೂ ಕೂಡ ಒಪ್ಪಿಕೊಂಡಿರ್ತಾರೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂಥ ಎಲ್ಲ ಧಾರಾವಾಹಿಗಳ ಪೈಕಿ ಈ ಸೀರಿಯಲ್ಗೆ ಹೆಚ್ಚಿನ ಜನಮನ್ನಣೆ ಸಿಗ್ತಾ ಇದೆ. ಸೊ ನೀವು ಕೂಡ ಆಸೆ ಧಾರಾವಾಹಿಯನ್ನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ? ನಿಮಗೂ ಕೂಡ ಯಾವ ಯಾವ ಪಾತ್ರಗಳು ಇಷ್ಟ ಆಗಿವೆ ಅನ್ನೋದನ್ನು ದಯವಿಟ್ಟು ಹೇಳಿ. ಹಾಗೆ ದಯವಿಟ್ಟು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.